ಹಾಯ್ ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಬೆಂಗಳೂರಿಂದ ಡೈರೆಕ್ಟ್ ಮೇಲ್ಕೋಟೆಗೆ ಹೋಗಿದ್ವಿ. ಅಲ್ಲಿ ರೂಮ್ ಮಾಡ್ಕೊಂಡಿದ್ವಿ. ನಾವು ರೂಮಲ್ಲಿ ಎಲ್ಲ ಸ್ಟೇ ಆಗಿ ಅಲ್ಲಿ ರೆಡಿಯಾಗಿ ನಾವು ಬೆಳಗ್ಗೆ ಮಾರ್ನಿಂಗ್ ಪ್ರೀ ವೆಡ್ಡಿಂಗ್ ಶೂಟಿಗೆ ಹೋಗಿದ್ವಿ. ಅಲ್ಲಿ 3 hours ಶೂಟ್ ಆಯಿತು. ಅಲ್ಲಿಂದ ಟಿಫನ್ ಮಾಡಿಕೊಂಡು ನಾವು ಡೈರೆಕ್ಟ್ ಕೇರಳಾಗೆ ಹೊರಟ್ವಿ. ಬಿಕಾಸ್ ನಾವು ಕೇರಳದಲ್ಲೂ ಶೂಟ್ ಪ್ಲ್ಯಾನ್ ಮಾಡಿದ್ವಿ. ಇವರಿಬ್ಬರಂತೂ ಮಾತು ಬಿಕಾಸ್ ದೇ ಆಲ್ಸೋ ನೀಡ್ ಕಂಪ್ಯಾನಿಯನ್ ವೈಲ್ ಡ್ರೈವಿಂಗ್. ಅವ್ರು ಲಿಟ್ರಲಿ ನೈಟ್ ನಿದ್ದೆ ಮಾಡದೆ ಡ್ರೈವ್ ಮಾಡಿಕೊಂಡು ಲಿಟ್ರಲಿ ಥ್ಯಾಂಕ್ಫುಲ್ ಫಾರ್ ದೆಮ್. ಆ್ಯಂಡ್ ನಾವು ರೀಚ್ ಆಗಿದ್ದು ಕೇರಳ. ಅಲ್ಲಿ ಹೋಗಿ ನಾವು ರೆಸಾರ್ಟ್ ಮಾಡಿದ್ರಲ್ಲಿ ಸ್ಟೇ ಅಲ್ಲಿ ರೆಡಿಯಾಗಿ ನಾವು ಬಂದಿದ್ದು ಪ್ರೀ ವೆಡ್ಡಿಂಗ್ಗೆ ಬೀಚ್ ಶಾಟ್ಸ್ ತೆಗಿಯೋಕ್ಕೆ ಅಂದ್ಬಿಟ್ಟು. ನಾವು ನಮಗೆ ಕಂಫರ್ಟಬಲ್ ಆಗಿದ್ರು ಫೋಟೋಗ್ರಾಫರ್ಸ್. ಅವ್ರಿಗೂ ನಾವು ಕಂಫರ್ಟಬಲ್ ಆಗಿದ್ವಿ. ನಾವು ಚೆನ್ನಾಗಿ ನೋಡ್ಕೊಂಡ್ವಿ, ಅವರು ನಮ್ಮನ್ನು ಚೆನ್ನಾಗಿ ನೋಡಿಕೊಂಡ್ರು. ಥ್ಯಾಂಕ್ಫುಲ್ ಫಾರ್ ದ್ಯಾಟ್. ನಾನು ಇವಾಗ ಎಲ್ಲಿದ್ದೀನಿ ಗೊತ್ತಾ? ಖಾಬ್ರಾ ಅಂದರೆ ಕೇರಳದಲ್ಲಿ. ನೋಡಿ ಪಕ್ಷಿ ಆ್ಯಕ್ಚುಲಿ ಈ ರೆಸಾರ್ಟಲ್ಲಿ ತುಂಬ ಚೆನ್ನಾಗಿದೆ. ಬೀಚ್ ಮುಂದೆನೇ ಇರೋದು ರೆಸಾರ್ಟ್ ಬಂದು. ಐ ಶೋ ಯು. ಇಲ್ಲಿ ರ್ಯಾಬಿಟ್ಸ್ ಇದೆ, ಅಲ್ಲಿ ಮಲಗಿದೆ. ಇಲ್ಲಿ ಫಿಶ್ ಟ್ಯಾಂಕ್, ಸ್ವಿಂಗ್ ಆ್ಯಂಡ್ ತುಂಬ ಚೆನ್ನಾಗಿದೆ ರೆಸಾರ್ಟ್ ಇಲ್ಲಿ ನೋಡಿ. ನೈಟ್ ಸ್ಟೇ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಎಂಜಾಯ್ ಮಾಡಿದ್ವಿ ನಾವು. ಈ ಜೊತೆ ರೆಸಾರ್ಟ್ ವಿಡಿಯೋ ಮಾಡಿ ಅದು ಅಟ್ಯಾಚ್ ಮಾಡ್ತೀನಿ, ನೋಡಿ ಎಂಜಾಯ್ ಮಾಡಿ. ತುಂಬ ದಿನದ ಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಕಂಟಿನ್ಯೂ ಮಾಡೋಕ್ಕಾಗತ್ತಾ ನೋಡ್ತೀನಿ. ಲೆಟ್ಸ್ ಡು. ಸೊ ಗೈಸ್, ಬೀಚ್ ಕಾಟೇಜ್ ನಾವು ಇದ್ದಿದ್ದು ರೆಸಾರ್ಟ್ ಇದೆ. ಪೂರ್ತಿ ಈ ರೆಸಾರ್ಟಲ್ಲಿ ನಾವೇ ಇದ್ದಿದ್ದು. ಕೆಳಗಡೆ ಕ್ಯಾಮ್ರಾಮ್ಯಾನ್ಸ್ ಅವರೆಲ್ಲ ಸ್ಟೇ ಆಗಿದ್ದು. ಮೇಲ್ಗಡೆ ರೂಮಲ್ಲಿ ನಾವುಗಳು ಸ್ಟೇ ಆಗಿದ್ವಿ. ಮೀನ್ಸ್ ನಾವು, ನಮ್ಮ ಅಕ್ಕ, ನಮ್ಮ ಭಾವ ಫ್ರೆಂಡ್ಸ್ ಎಲ್ಲ ಸ್ಟೇ ಆಗಿದ್ವಿ. ಆ್ಯಂಡ್ ನಂಗೆ ಲಿಟ್ರಲಿ ಆ ವೈಬ್ರೆಂಟ್ ಕಲರ್ಸ್, ಆ ಸ್ವಿಂಗ್ಸ್, ಅಲ್ಲಿ ಇದ್ದಿದ್ದು ಅವರು ಬಿಲ್ಡಿಂಗ್ ಇನ್ಫ್ರಾಸ್ಟ್ರಕ್ಚರ್, ಇಂಟೀರಿಯರ್ಸ್ ನೋಡಿ ಎಷ್ಟು ಇಷ್ಟ ಆಯಿತು ಅಂದರೆ ನನಗೆ ಮೆಸ್ಮರೈಸಿಂಗ್ ಆಗಿತ್ತು ನೋಡಿ. ನಾನು ನೆಕ್ಸ್ಟ್ ಬಿಲ್ಡಿಂಗ್ ಏನಾರು ಕಟ್ಟಬೇಕು ಅಂದರೆ ಐ ನೀಡ್ ಲಿಟ್ರಲಿ ಲೈಕ್ ದಿಸ್, ಐ ಆಮ್ ಗೋಯಿಂಗ್ ಟು ಬಿಲ್ಡ್ ಇಟ್ ಅಂತ ಅನಿಸುತ್ತೆ. ಬಿಕಾಸ್ ಆ್ಯಂಡ್ ನಮಗೆ ಅದು ಬೀಚ್ ಹತ್ರನೇ ಇರೋದ್ರಿಂದ ನಮ್ಗೆ ಬ್ಯಾಕ್ ಆ್ಯಂಡ್ ಫೋರ್ತ್ ಏನೋ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಬೇಕಿದ್ರೆ ನಾವು ಓಡಾಡೋ ಥರ ಇದ್ದಿದ್ದು. ಆ್ಯಂಡ್ ನಾವು ಮಾರ್ನಿಂಗ್ ಶೂಟಿಗೆ ರೆಡಿಯಾಗಿ ಮಾರ್ನಿಂಗ್ ಶೂಟಿಗೆ ಹೊರಟ್ವಿ. ಆ್ಯಂಡ್ ಆವಾಗ ಬರ್ಬೇಕಾದ್ರೆ ಅವರೇ ಕೇಳಿದ್ರು, ಏನಾದ್ರು ನಿಮ್ಮ ಟಿಫನ್ ಈಚೆ ಸೆಟ್ ಆಗೋಲ್ಲ, ಮಾರ್ನಿಂಗ್ ಟಿಫನ್ ಎಲ್ಲೂ ಚೆನ್ನಾಗಿ ಮಾಡೋಲ್ಲ ಅಂದ್ಬಿಟ್ಟು ನಾವೇ ಮಾಡಿಕೊಡ್ತೀವಿ ಅಂದರು. ಸೊ ನಾವು ಇಲ್ಲಿ ಶೂಟ್ ಮುಗಿಸ್ಕೊಂಡು ನಾವು ಹೊರಟಿದ್ದು ರೆಸಾರ್ಟ್ಗೆ ಹೋಗಿ ಟಿಫನ್ ಮಾಡ್ಕೊಂಡ್ವಿ ನಾವು. ಆ್ಯಕ್ಚುಲಿ ಗಾಯ್ಸ್, ನೀವು ಊಟ ಏನಾದ್ರು ಬೇಕು ಅಂದರೆ ಇಲ್ಲಿ ಮುಂಚೆನೇ ಹೇಳಿರಬೇಕು. ಬಿಕಾಸ್ ಅವ್ರು ಅರೇಂಜ್ ಮಾಡ್ತಾರೆ, ಇಲ್ಲ ಅಂದರೆ ಅರೇಂಜ್ ಮಾಡ್ತಾರೆ. ನಮ್ಮದು ಹಂಗೆ ಆಯಿತು. ಅರ್ಜೆಂಟಲ್ಲಿ ನಾವು ಹೇಳಿರಲಿಲ್ಲ. ಅದು ನಿನ್ನೆ ಹೋಗಿ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಬಂದು ಮಾರ್ನಿಂಗ್ ಇದು ಮಾಡಿದ್ದು ಚೆನ್ನಾಗಿತ್ತು. ಸೊ ಬನ್ನಿ, ಟ್ರೈ ಮಾಡಿ, ಎಂಜಾಯ್ ಮಾಡಿ ರೆಸಾರ್ಟಲ್ಲಿ. ನಾವು ಅಲ್ಲಿಂದ ಹೊರಟಿದ್ದು ವೈನಾಡ್ಗೆ. 3 hours ಜರ್ನಿಯಿಂದ ನಾವು ಹೋಗಿದ್ದು ಹಾಸ್ಟೆಲ್ ಅನ್ನೋ ಹೋಮ್ ಸ್ಟೇಗೆ. ನಾವು ಅಲ್ಲೋಗಿ ರೆಡಿಯಾಗಿ ಸ್ವಲ್ಪ ಹೊತ್ತು ಊಟ ಮಾಡಿಕೊಂಡು ಅವರು ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಿದ್ರು. ನಾನು ಲಿಟ್ರಲಿ ನೇಚರಲ್ಲಿ ಮುಳುಗೋಗಿದ್ದೆ. ಫುಲ್ಲು ಸುತ್ತಮುತ್ತ ನೋಡಿಕೊಂಡು ಆ ಇಡೀ ಹೋಮ್ ಸ್ಟೇ ನಾವೇ ಇದ್ದಿದ್ದು. ಅದು ಎಷ್ಟು ಖುಷಿ ಇರುತ್ತೆ. ಆ್ಯಂಡ್ ನಾವು ಬ್ಯುಸಿ ವರ್ಲ್ಡಿಂದ ಆ ಥರ ಪೀಸ್ ವರ್ಲ್ಡಿಗೆ ಹೋದಾಗ ನಮಗೊಂಥರ ರಿಲೀಫ್ ಅನ್ನೋದು ಸಿಗುತ್ತೆ. ಆ್ಯಂಡ್ ನಾನು ಎಕ್ಸಾಮ್ಸ್ ಎಲ್ಲ ಮುಗಿಸ್ಕೊಂಡು ಹೋಗಿದ್ದಿದ್ದು. ಆ್ಯಂಡ್ ನೈಟ್ ನಾವು ಕ್ಯಾಂಪ್ ಫೈರ್ ಎಲ್ಲ ಹಾಕಿ ಎಂಜಾಯ್ ಮಾಡಿ ಬೆಳಗ್ಗೆ ಹೊರಟ್ವಿ. 8 months ಐ ಆಮ್ ಅಪ್ಲೋಡಿಂಗ್ ದಿಸ್ ಬ್ಲಾಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಕೀಪ್ ಸಪೋರ್ಟಿಂಗ್. ಲವ್ ಯು.